ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 3ನೇ ಸುತ್ತಿನ ಕೌನ್ಸಿಲಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೀಟು ಕೂಡ ಸಿಕ್ಕಿದೆ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸೀಟು ಕೂಡ ಸಿಕ್ಕಿಲ್ಲ. ನೀವುಗಳ ಕಾಮೆಂಟ್ ನಾನು ಮಧ್ಯಾಹ್ನ ಈವ್ನಿಂಗಲ್ಲಿ ಕೂಡ ನಿಮಗೆ 2 ವಿಡಿಯೋ ಮುಖಾಂತರ ಮಾಹಿತಿ ಕೊಟ್ಟಿದ್ದೆ. ಮತ್ತು ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಅಭ್ಯರ್ಥಿಗಳೇ, ಚಾನಲ್ಗೆ ಹೊಸಬಾಗಿದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಿಮ್ಮಲ್ಲಿ ಕೂಡ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ನಾನು ಅದನ್ನು ಮಾಹಿತಿನ ಕೊಡ್ತೇನೆ. ಸರ್, ನಾವು ಫಸ್ಟ್ ರೌಂಡ್ದಿಂದನೂ ಇದ್ದೀವಿ, ಆದರೆ ನಮ್ಮದು ಲಿಸ್ಟಲ್ಲಿ ನೇಮ್ ಕಾಲೇಜ್ ಈಗ ಸಿಕ್ಕಿದೆ, ಆದರೆ ಇಷ್ಟ ಇಲ್ಲ. 4th ರೌಂಡಿಗೆ ಎಂಟ್ರಿ ಬರುತ್ತಾ ನೋಡಿರಿ. ಇವರಿಗೆ ಫಸ್ಟ್ ರೌಂಡ್ ತನಕ ಹೋದರೆ, ಆದರೆ ಈಗ ಸಿಕ್ಕಿದೆ ನೋಡಿರಿ. ಟೋಟಲಿ 2 ಟೈಮ್ಸ್ ಮಾತ್ರ ಕೊಡ್ತಾರೆ. ಟೋಟಲಿ 2 ಅಂದರೆ ನಿಮಗೆ ಫಸ್ಟ್ ರೌಂಡ್ ಯಾವುದೋ ಒಂದು ರೌಂಡ್ ಸಿಕ್ಕಿತ್ತು ಮತ್ತು ಇವಾಗ ಸಿಕ್ಕಿದ್ರೆ ಕಂಪಲ್ಸರಿ ಅಡ್ಮಿಷನ್ ಆಗಬೇಕು. ಬಟ್ ಎರಡು ಆಪ್ಷನ್ಗಳನ್ನು ಮಾತ್ರ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ನೀವು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಡೈಟ್ ಸೆಂಟ್ರಿಗೆ ಹೋಗ್ರಿ. ಯಾಕಂದರೆ ಈ ವರ್ಷ ಏನು ಮಾಡಿದಾರಪ್ಪ ಅಂತಂದರೆ, ಮತ್ತೆ ಮಿಡ್ಲಲ್ಲಿ ಈಗ ಒಂದು ಆದೇಶದಲ್ಲಿ ಏನು ಬಂದಿದೆಯಪ್ಪ ಅಂತಂದರೆ, ಯಾರು ಈಗ 3rd ರೌಂಡಲ್ಲಿ ಹೊಸದಾಗಿ ಜಾಯ್ನ್ ಆಗಿದ್ದೀರಿ ಅವರಿಗೆ ಇನ್ನೊಂದು ಚಾನ್ಸ್ ಇದೆ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಈಗಾಗಲೇ ಯಾರು ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಅವ್ರುಗಳಿಗೆ ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ ಅಂಥವ್ರುಗಳಿಗೆ ಇನ್ನೊಂದು ಟೈಮ್ ಕೊಡ್ತೀವಿ ಅಂತ ಅವ್ರು ಹೇಳಿಲ್ಲ. ಇದು ಹೊಸ ಪದ್ಧತಿಗಳನ್ನು ತೊಗೊಂಬರ್ತಾ ಇರುವಂಥದ್ದು ಈ ಒಂದು CSEದವರು. ಸೊ ಹೀಗಾಗಿ ನಾನು ಏನು ನಿಮಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆಲ್ರೆಡಿ ನಿಮಗೆ ಸೀಟ್ ಸಿಕ್ಕಿತ್ತು ಫಸ್ಟ್ ಯಾವುದೋ ಒಂದು ರೌಂಡಲ್ಲಿ, ಈಗ ಮತ್ತೆ ಸೀಟ್ ಸಿಕ್ಕಿದೆ ಅಂತಂದರೆ ಕಂಪಲ್ಸರಿ ನೀವು ಅಡ್ಮಿಷನ್ ಆಗಲೇಬೇಕು. ಇಲ್ಲೇನು ಸೀಟೇ ಸಿಕ್ಕಿಲ್ಲ ನಿಮಗೆ, ಈ ಫಸ್ಟ್ ಟೈಮ್ ಸಿಕ್ಕಿದೆಪ್ಪ ಅಂತಂದರೆ ಇನ್ನೊಂದು ಚಾನ್ಸ್ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಆದರೂ ಕೂಡ ನಾನು ಇನ್ನೊಂದು ಸಲ ರಿಮೈಂಡ್ ಮಾಡ್ತಿದ್ದೀನಿ, ಡೈಟಿಗೆ ಹೋಗಿ ಇನ್ನೊಂದು ಸಲ ಕನ್ಫರ್ಮೇಷನ್ ಮಾಡ್ಕೊಳ್ರಿ. ಸರ್, ನನಗೆ ಎಕ್ಸಮ್ಷನ್ ಅಂತ ಬಂದಿದೆ. ಏನರ್ಥ? ಎಕ್ಸಮ್ಷನ್ ಅಂತ ಬಂದಿದ್ದರೆ ಫ್ರೀ, ನಿಮಗೆ ಎಜುಕೇಷನ್ ಫ್ರೀ, ನಿಮಗೆ ಯಾವುದೇ ಥರಂಥ ಫೀಸ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಸರ್, ನನಗೆ 2nd ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಆದರೆ ನಾನು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಚಾಯ್ಸ್ ಮಾಡಿದ್ದೆ. ಆದರೆ ನನಗೆ ಈಗ 3rd ರೌಂಡಲ್ಲಿ ಸ್ಟಾರ್ ಮಾರ್ಕ್ಸ್ ಬಂದಿದೆ. ನಾನು ಮತ್ತೆ ಆಪ್ಷನ್ ನೆಕ್ಸ್ಟ್ ಫಾರ್ ರೌಂಡ್ ಅಂತ ಕೊಡಬೇಕಾ? ನಂದು 3rd B ಇದೆ, 82 ಇದೆ. ನೋಡಿರಿ, ನೀವೀಗ ಡಬಲ್ ಸ್ಟಾರ್ ಬಂದಿದ್ದರೆ ನೀವು ಆಪ್ಷನ್ ಅಂದರೆ ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ನಿಮ್ಗೆ ಆಪ್ಷನ್ನೇ ಬರೋದಿಲ್ಲ. ಅದು ಆಟೋಮೆಟಿಕ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗಿಬಿಡುತ್ತೆ. ಹೀಗಾಗಿ ನೀವು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಟ್ರೈ ಮಾಡಿದರೂ ಕೂಡ ಬರೋದಿಲ್ಲ. ಮಾಡಿ ನೋಡಿರಿ, ಅದು ನೆಕ್ಸ್ಟ್ ರೌಂಡಿಗೆ ಬಂದುಬಿಡುತ್ತೆ ಆಟೋಮೆಟಿಕ್. ಬದಲು ನಮ್ಮ ನೇಮ್ ಬಂದಿದೆ, ಡಬಲ್ ಸ್ಟಾರ್ ಮಾರ್ಕ್ಸ್ ಬಂದಿದೆ. ಏನು ಮಾಡಬೇಕು? ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಡಬಲ್ ಸ್ಟಾರ್ ಬಂದಿದೆ ಅಂದರೆ ನೆಕ್ಸ್ಟ್ ರೌಂಡ್ ಹೋಗ್ತೀರಾ. ಟೋಟಲ್ 5 ರೌಂಡ್ ಇರ್ತವೆ. ಸರ್, 3rd ರೌಂಡಿಗೆ ಫಸ್ಟ್ ಟೈಮ್ ಸೀಟ್ ಸಿಕ್ಕಿದೆ, ನನಗೆ ಅದು ಬೇಡ. ಸೊ ಈಗ 71 ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದಾ? ನೋಡಿರಿ, ಆಲ್ರೆಡಿ ನಿಮಗೀಗ 1 ರಿಂದ 3 ರೌಂಡ್ ಆಗಿದಾವೆ. ಇದರಲ್ಲಿ ನಿಮ್ಗೆ ಆಲ್ರೆಡಿ ಒಂದನೇ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಮತ್ತು ಇವಾಗ ಸೀಟ್ ಸಿಕ್ಕಿದರೆ ಬರೋದಿಲ್ಲ, ನೆಕ್ಸ್ಟ್ ರೌಂಡ್ ಹೋಗಲಿಕ್ಕೆ ಬರೋಂಗಿಲ್ಲ. ಇದೇ ಫಸ್ಟ್ ಟೈಮ್ ನಿಮಗೆ ಸೀಟ್ ಸಿಕ್ಕಿದೆ ಅಂದರೆ ನೆಕ್ಸ್ಟ್ ರೌಂಡ್ ಹೋಗ್ಬೋದು. ಇದೇ ಫಸ್ಟ್ ಟೈಮ್ ಸೀಟ್ ಸಿಕ್ಕಿದ್ರೆ, ಸರ್ ನನಗೆ ಇವಾಗ ಫಸ್ಟ್ ಟೈಮ್ ಸೀಟ್ ಸಿಕ್ಕಿದೆ, ನನಗೆ ಅದು ಬೇಡ ಅಂದರೆ ನೀವು ನೆಕ್ಸ್ಟ್ ಆಪ್ಷನ್ ಫಾರ್ ನೆಕ್ಸ್ಟ್ ಅಂತ ಮಾಡಿಕೊಡ್ರಿ. ಹೌದ್ರಿ, ಯಾಕಂದರೆ ಮ್ಯಾಕ್ಸಿಮಮ್ 2 ಟೈಮ್ಸ್ ಮಾತ್ರ ಕೊಟ್ಟಿದ್ದಾರೆ. ನಾನು ಆದೇಶ ತಕ್ಕಂತ ಹೇಳ್ತಾ ಇರುವಂಥದ್ದು, ಏನು ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಓನ್ಲಿ 2 ಟೈಮ್ಸ್ ಮಾತ್ರ ನಿಮಗೆ ಚಾನ್ಸ್ ಇರುವಂಥದ್ದು. ಇವಾಗ ನಿಮಗೆ ಸೀಟ್ ಸಿಕ್ಕಿದೆಪ್ಪ ಅಂತಂದರೆ ಇನ್ನೂ ಒಂದು ಚಾನ್ಸ್ ಇದೆ ನಿಮಗೆ. ಓಕೆ ಸರ್, ನನಗೆ ಫಸ್ಟ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು, 2nd ರೌಂಡಲ್ಲಿ ಸೀಟ್ ಸಿಕ್ತು ಸರ್, ಆದರೆ ದೂರ ಆಗುತ್ತೆ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಿದರೆ. ಈಗ 3rd ರೌಂಡಲ್ಲಿ ಸ್ಟಾರ್ ಬಂದಿದೆ, ಏನು ಮಾಡಬೇಕು? ಆಟೋಮೆಟಿಕ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ನೀವು. ಚಾನಲ್ ಡೌನ್ಲೋಡ್ ಆಗ್ತಾಯಿಲ್ಲ, ಅಪ್ಡೇಟ್ ಆಗಲಿ, ನಾಳೆಗೆ ಟ್ರೈ ಮಾಡಿ, ಬರುತ್ತೆ ಚಾನಲ್. ನಂದು 79 ಪಾಯಿಂಟ್ ಇದೆ, ಕಾಲೇಜ್ ಸೆಲೆಕ್ಷನ್ ಮಾಡಿದ್ದೀನಿ. ಫಸ್ಟ್ ರೌಂಡಲ್ಲಿ 3rd ರೌಂಡಲ್ಲಿ ಸ್ಟಾರ್ ಬಂದಿದೆ 2A ಕ್ಯಾಟಗರಿಗೆ. ಹಂಗಂದರೆ ನಿಮಗೆ ಸ್ಟಾರೇ ಬಂದಿದೆ ಅಂದಮೇಲೆ ನಿಮಗೆ ಆಟೋಮೆಟಿಕ್ಲಿ 4ನೇ ರೌಂಡಿಗೆ ಹೋಗ್ತೀರಾ, ನೀವು ವೇಟ್ ಮಾಡಬೇಕು. ಸರ್, ನಂದು SCC 77.50 ಇದೆ. ನನಗೆ ಬೆಂಗಳೂರಲ್ಲಿ ಕರ್ನಾಟಕ ಎಜುಕೇಷನ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಆದರೆ ಖರ್ಚು ಜಾಸ್ತಿ ಬರುತ್ತದೆ. ನನಗೆ ಅರ್ಜಿ ನೀಡಿ ಕಾಲೇಜು ಬದಲಾವಣೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಪಡೆದುಕೊಳ್ಬೋದಾ? ನೋಡಿರಿ, ಅರ್ಜಿ ನೀಡಿ ಬದಲಾವಣೆ ಮಾಡ್ಕೋಬೇಕಂದ್ರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿಬೇಕು. ನಿಮ್ಮ ಕಾಲೇಜಿನವರು ಕೊಡಲಿಕ್ಕೆ ರೆಡಿ ಇರಬೇಕು, ಬೇರೆ ಕಾಲೇಜವ್ರು ತೊಗೊಳ್ಳಿಕ್ಕೆ ರೆಡಿ ಇರಬೇಕು, ಅಂದರೆ ಮಾತ್ರ ಬರುತ್ತೆ. ಅಂದರೆ ಮ್ಯೂಚುವಲ್ ಚೇಂಜ್ ಮಾಡ್ಕೋಬೋದು, ಒಬ್ರಿಗೊಬ್ಬರು ಚೇಂಜ್ ಮಾಡ್ಕೋಬೋದು. ಹಂಗೆ ಯಾರಾದಿದ್ದರೆ ಮಾತ್ರ ಬದಲಾವಣೆ ಮಾಡ್ಕೊಳಕ್ಕೆ ಬರುತ್ತೆ. ಹಂಗೆ ಸುಮ್ಮನೆ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಬರೋಂಗಿಲ್ಲ. ನಿಮ್ಗೆ ಇದು ಕಾಲೇಜ್ ಇಷ್ಟನೇ ಇಲ್ಲಪ್ಪ ಅಂತಂದರೆ ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಹೋಗಿ. ಇದು ಫಸ್ಟ್ ಟೈಮ್ ಸಿಕ್ಕಿದ್ರೆ ನಿಮಗೆ, ಇಲ್ಲಪ್ಪ ಅಂದರೆ ಎಕ್ಸಿಟ್ ಆಗಿಬಿಡಿ, ಸುಮ್ಮನೆ ಹೋಗಿ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಬಿಡಿ. ಆದರೆ ನೀವು ಅಡ್ಮಿಷನ್ ಆದಮೇಲೆ ಕಾಲೇಜ್ ಬದಲಾವಣೆ ಮಾಡಬೇಕಂದ್ರೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಪ್ರೊಸೀಜರ್ ಇದೆ. ಅದಕ್ಕೆ ಬೇರೆದವರು ರೆಡಿ ಇರಬೇಕು, 2 ಕಾಲೇಜಿನವರು ಒಪ್ಪಂದ ಇರಬೇಕು, ಈ ರೀತಿ ಕಂಡೀಷನ್ ಇದೆ. ಎಕ್ಸಮ್ಷನ್ ಅಂದರೆ ಓನ್ಲಿ ಎಕ್ಸಾಮ್ ಫೀಸ್ ಮಾತ್ರ ಅಲ್ಲ, ಕಾಲೇಜ್ ಫೀಸ್ ಅಷ್ಟೇ ಮನ್ನಾ. ನಿಮಗೆ ಎಕ್ಸಾಮ್ ಫೀಸ್ ಮನ್ನಾ ಇಲ್ಲ, ಕಾಲೇಜ್ ಫೀಸ್ ಅಷ್ಟೇ ಫ್ರೀ ಇರುತ್ತೆ. ನಮಗೆ ಫಸ್ಟ್ ರೌಂಡಲ್ಲಿ ಡಬಲ್ ಸ್ಟಾರ್ ಬಂದಿತ್ತು, 2nd ರೌಂಡಲ್ಲಿ 3rd ರೌಂಡಿಗೆ ಕಾಲೇಜ್ ಸಿಕ್ಕಿದೆ. 2nd ರೌಂಡ್ ಮತ್ತು 3rd ರೌಂಡ್ ಕಾಲೇಜ್ ಸಿಕ್ಕಿದೆ, ಆದರೆ ಕಾಲೇಜ್ ನಮಗೆ ದೂರ ಆಗುತ್ತೆ. 4ನೇ ರೌಂಡಿಗೆ ಹೋಗ್ಬೋದಾ? ಬರೋದಿಲ್ಲ. ಯಾಕಂದರೆ ನಿಮಗೆ 2 ಟೈಮ್ ಸೀಟ್ ಸಿಕ್ಕಿಬಿಟ್ಟಿದೆ. ಇವಾಗ ನಿಮಗೆ
4ನೇ ರೌಂಡಿಗೆ ಹೋಗಲಿಕ್ಕೆ ಬರೋಂಗಿಲ್ಲ. ನೀವು CACಗೆ ಹೋಗಿ ಕ್ಯಾನ್ಸಲ್ ಮಾಡಿದರೆ ಮಾತ್ರ ಬರುತ್ತೆ. CAC ಅಂದರೆ ಈಗ ನಿಮ್ಮ ಕೌನ್ಸಿಲಿಂಗ್ ಸೆಂಟ್ರ್ ಬೆಂಗಳೂರಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿ ವಿಸಿಟ್ ಮಾಡಬೇಕು ಅಂದರೆ ಮಾತ್ರ ಅವರು ನಿಮಗೆ ನೆಕ್ಸ್ಟ್ ರೌಂಡಿಗೆ ಕೊಡ್ತಾರೆ. ಇಲ್ಲ ನಾಳೆಗೆ ಡೈಟಿಗೆ ಹೋಗ್ರಿ, ಅಲ್ಲೇನಾದರೂ ಚಾನ್ಸ್ ಇದೆಯಾ ಕೇಳಿ ನೋಡಿರಿ. ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ. ಮುಂದಿನ ರೌಂಡಿಗೆ ಆಪ್ಷನ್ ಎಂಟ್ರಿ ಯಾವಾಗ ಸರ್ ಬಿಡ್ತಾರೆ, ವೇಟ್ ಮಾಡಿ, ಇನ್ನೂ ಲೇಟ್ ಇದೆ. 8ನೇ ತಾರೀಕು ತನಕ ಅಡ್ಮಿಷನ್ ಮುಗಿದ ಮೇಲೆ, ಆಮೇಲೆ ಸೀಟ್ ಬಂದ ಮೇಲೆ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕು. 74 ಆಗಿದೆ. ಥರ್ಡ್ ರೌಂಡಲ್ಲಿ ನಮಗೆ ಬಂದಿದೆ, ನೇಮ್ ಬಂದಿದೆ, ಆದರೆ ಡಬಲ್ ಸ್ಟಾರ್ ಬಂದಿದೆ ಅಂದರೆ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ. ನೀವು 4ನೇ ರೌಂಡಿಗೆ ಹೋಗ್ತೀರಾ ಇವಾಗ ಆಟೋಮೆಟಿಕ್ಲಿ. ನೆಕ್ಸ್ಟ್ ಏನು, ನಂದು ಫಸ್ಟ್ ರೌಂಡ್ ಡಬಲ್ ಸ್ಟಾರ್ ಬರ್ತಾ ಇದೆ 80. ಓಕೆ, ಫಸ್ಟ್ ರೌಂಡ್ ಇದರಿಂದನೂ ಡಬಲ್ ಸ್ಟಾರ್ ಬಂದಿದೆ 80 ಇದ್ದರೂ ಕೂಡ ನೀವು ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಅಂದರೆ ಸೂಟೇಬಲ್ ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೊತಾ ಇಲ್ಲ, ಸಫಿಷಿಯೆಂಟ್ ಕಾಲೇಜ್ಗಳನ್ನು ಸೇರಿಸ್ತಾ ಇಲ್ಲ. ಒಳ್ಳೊಳ್ಳೆ ಕಾಲೇಜ್ಗಳನ್ನು ಜಾಸ್ತಿ ಸೇರಿಸ್ಬೇಕು. 1-2 ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ಮೋರ್ ದೆನ್ 20 ಮಾಡಿದರೆ ನಿಮಗೆ ಬೇಗ ಸಿಗುತ್ತೆ. ಅದಕ್ಕೆ ಸ್ಟಾರ್ ಬರ್ತಾ ಇರುವಂಥದ್ದು. ಥರ್ಡ್ ಬಿದಲ್ಲಿ 82 ಫಂಡಿಗೆ ಬೆಳಗಾವಿ ಸಿಗ್ತಿಲ್ಲ ಸರ್, ಏನು ಮಾಡಬೇಕು ತಿಳಿ ನೋಡಿರಿ. ನಿಮಗೆ ಯಾಕೆ ಸಿಗ್ತಿಲ್ಲ ಅದು? 82 ಇದ್ದರೆ ಯಾಕೆ ಸಿಕ್ಕಿಲ್ಲ ಅಂದರೆ ನೀವು ಜಾಸ್ತಿ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊರಿ. ಬರೀ ಒಂದು 5, 6, 7, 8 ಬೇಡ, 25 ಮಾಡ್ಕೊಳ್ರಿ, ಸಿಗ್ತದೆ. ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಸರ್, ಆದರೆ ಕಾಲೇಜಿನಲ್ಲಿ 40,000 ಕೇಳ್ತಾ ಇದ್ದಾರೆ. ಮುಂದಿನ ರೌಂಡಿಗೆ ಹೋಗ್ಬೋದಾ? ನನ್ನ ಪರ್ಸೆಂಟೇಜ್ 70 ಇದೆ, ಕನ್ನಡ ಮತ್ತು ರೂರಲ್. ನೋಡಿರಿ, ನಿಮಗೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ಇದೇ ಫಸ್ಟ್ ಟೈಮ್ ಸೀಟ್ ಸಿಕ್ಕಿದರೆ ಇನ್ನೊಂದು ರೌಂಡಿಗೆ ಹೋಗ್ಬೋದು. ಇಲ್ಲ ನಿಮ್ಗೆ ಆಲ್ರೆಡಿ ಇದು 2ನೇ ಟೈಮ್ ನಿಮಗೆ ಸೀಟ್ ಸಿಕ್ಕಿದೆ ಅಂದರೆ ಬರೋದಿಲ್ಲ ನಿಮಗೆ. ಓಕೆ, ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬರೋದಿಲ್ಲ. ಫಸ್ಟ್ ಟೈಮ್ ಸಿಕ್ಕಿದರೆ ಚಾನ್ಸ್ ಇದೆ ಇನ್ನೊಂದು ರೌಂಡು. ನನಗೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಆದರೆ ನನಗೆ ಅದು ಕಾಲೇಜ್ ಬೇಡ, ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದಾ? 78. ನೆಕ್ಸ್ಟ್ ರೌಂಡ್ ಸೀಟ್ ಸಿಗುತ್ತಾ? ಹೇಳೋಕ್ಕಾಗೋದಿಲ್ಲ ರೀ. ಸಿಗುತ್ತಂತ ಗ್ಯಾರಂಟಿ ಅಂತ ಕೊಡೋಕ್ಕಾಗೋದಿಲ್ಲ. ಎಲ್ಲ ಕಾಂಪಿಟೇಷನ್ ಇದೆ, ಎಲ್ಲರೂ ಟ್ರೈ ಮಾಡ್ತಿರ್ತಾರೆ, ಆಪ್ಷನ್ ಎಂಟ್ರಿ ಮಾಡ್ತಿರ್ತಾರೆ. ನಿಮ್ಗಿಂತ ಪರ್ಸೆಂಟೇಜ್ ಜಾಸ್ತಿ ಇದ್ದರೂ ಅದೇ ಕಾಲೇಜ್ ಟ್ರೈ ಮಾಡ್ತಿರ್ಬೋದು. ಹೀಗಾಗಿ ಗ್ಯಾರಂಟಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಆದರೆ ಕಾಲೇಜಿನಲ್ಲಿ 40,000. ಓಕೆ, ಮಿರಿಂಡಾ ಕಾಲೇಜ್ ಆಫ್ ಎಜುಕೇಷನ್ ಥರ್ಡ್ ಸ್ಟೇಜ್ ಹಾಲ್ ಇಂದಿರಾ ಗಾಂಧಿ ಬೆಂಗಳೂರು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನಂದು ಫೀಸ್ ಗೊತ್ತಿದ್ದರೆ ಹೇಳಿ. ನಮಗೆ ಗೌರ್ಮೆಂಟ್ SC/ST ಹಾಸ್ಟೆಲ್ ನಿಯರ್ ಇದ್ದರೆ ಹೇಳಿ. ಕ್ಷಮಿಸಬೇಕು, ನನಗೆ ಅಲ್ಲಿ ಫೀಸು ಗೊತ್ತಿಲ್ಲ ಮತ್ತು ನಿಯರ್ ಹಾಸ್ಟೆಲ್ ಬಗ್ಗೆಯೂ ಕೂಡ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಧಾರವಾಡದಾಗ ಹೋಗ್ತೀವಿ ರೀ, ನಮ್ಗೆ ಅಲ್ಲಿ ಮಾಹಿತಿ ಇಲ್ಲ. ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಇಲ್ಲಿವರೆಗೂ 8ನೇ ತಾರೀಕು ತನಕ. ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡು 8 ತಾರೀಕು ತನಕ ನೀವು ಮಾಡ್ಬೋದು. ಸರ್, ನನಗೆ ಸೀಟ್ ಫಸ್ಟ್ ರೌಂಡ್ ಸಿಕ್ಕಿದೆ, ಆದರೆ ಥರ್ಡ್ ರೌಂಡಲ್ಲಿ ಈಗ ಕಾಲೇಜ್ ಬೇಡ ಸರ್. ಇವಾಗ ಫಸ್ಟ್ ಟೈಮ್ ಸಿಕ್ಕಿದೆನಾ? ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಎಂದು ನೀಡಿದಾಗ 4th ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸ್ ಇದೆಯಾ? ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಕೊಟ್ಟರೆ ಎಷ್ಟು ದಿನಕ್ಕೆ? 82. ನೋಡಿರಿ, ಈಗ ನೀವು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟರೆ 8ನೇ ತಾರೀಕು ತನಕ ಕಾಯಬೇಕು. 8ನೇ ತಾರೀಕು ತನಕ ಅಡ್ಮಿಷನ್ ಇದೆ. 8ನೇ ತಾರೀಕು ತನಕ ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಡ್ತಾರೆ. ಅದು 8ನೇ ತಾರೀಕು ತನಕ ಎಲ್ಲ 3ನೇ ರೌಂಡದು ಕೌನ್ಸಿಲಿಂಗ್ ಮುಗೀತದೆ. 8ನೇ ತಾರೀಕಿಗೆ ಮುಗಿದ ಮೇಲೆ ಮತ್ತೆ ಒಂದು 2-3 ದಿನ ಆದಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಇದನ್ನು ಮಾಡ್ತಾರೆ, ಏನಂದರೆ ಸೀಟ್ ಮೆಟ್ರಿಕ್ಸನ್ನು ಕೊಡ್ತಾರೆ. ಸೀಟ್ ಮೆಟ್ರಿಕ್ಸ್ ಕೊಟ್ಟ ಮೇಲೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಕೊಟ್ಟ ಮೇಲೆ ನೀವು ಮತ್ತೆ ಕಾಲೇಜ್ಗಳನ್ನು ಸೇರಿಸಬೇಕಾಗತ್ತೆ. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳಿದಿದ್ದಾವೆ ಅಂತ ಗೊತ್ತಾಗುತ್ತೆ. ಆ ಉಳಿದಿದ್ದರ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಹ್ಯಾಪಿ ನ್ಯೂ ಇಯರ್ ಸರ್. ಥರ್ಡ್ರಲ್ಲಿ ಡಬಲ್ ಸ್ಟಾರ್ ಬಂದಿದೆ. ನಾನು ನೆಕ್ಸ್ಟ್ ಏನು ಮಾಡಬೇಕು ಹೇಳಿ. ವಿಜಯನಗರ ಡಿಸ್ಟಿಕ್ಕು. ನೀವು ಆಟೋಮೆಟಿಕಲಿ 4th ರೌಂಡಿಗೆ ಹೋಗ್ತೀರಾ. ನೀವು ಕಾಯಬೇಕಾಗತ್ತೆ. 4th ರೌಂಡ್ ಬರೋ ತನಕ, ಆಪ್ಷನ್ ಬರೋ ತನಕ ಕಾಯಬೇಕು. ನನಗೆ ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ, ಆದರೆ ಕಾಲೇಜ್ ನನಗೆ ಬೇಡ. ಇವಾಗ ನಾನು ಆಪ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟರೆ ನನಗೆ ಲಾಸ್ಟ್ ಚಾನ್ಸ್ ಆಗುತ್ತಾ? ಒಬ್ಬ ಸ್ಟೂಡೆಂಟ್ಗೂ ಎಷ್ಟು ಬರೀ ಕಾಲೇಜ್ ಚೇಂಜ್ ಮಾಡ್ಬೋದು? 2 ಚಾನ್ಸ್ ಇರೋದು, 3ನೇ ಚಾನ್ಸ್ ಬರೋದಿಲ್ಲ. 2 ಚಾನ್ಸ್ ಇರೋದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಐ ಗಾಟ್ B.Ed ಸೀಟ್ ಇನ್ ಧಾರವಾಡ IBMR ಕಾಲೇಜ್. ನಾ ಈ ಕಾಲೇಜಲ್ಲಿ ಅಡ್ಮಿಷನ್ ಮಾಡಲಾ ಸರ್? ಓಕೆ, ಇದು ಕಾಲೇಜ್ ವಿಸಿಟ್ ಮಾಡಿ. ನೀವು ಕಾಲೇಜ್ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಅನಿಸಿದರೆ ಮಾಡಿ. ಯಾಕಂದರೆ ನಾನು ಎಲ್ಲಿ ವಿಸಿಟ್ ಮಾಡೋದಿಲ್ಲ. IBMR ಅನ್ನೋದು ಹುಬ್ಬಳ್ಳಿಯಲ್ಲಿರುವಂಥ ಸಂಸ್ಥೆ. ಅದು ನನಗೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಒಂದು ಸಲ IBMR ನೀವು ಹೋಗಿ ವಿಸಿಟ್ ಮಾಡಿಕೊಂಡು ಒಳ್ಳೆಯ ಎನ್ವೈರ್ಮೆಂಟ್ ಇದ್ದರೆ ಅಡ್ಮಿಷನ್ ತೊಗೊಳ್ರಿ.